ಬಿಜೆಪಿಯಿಂದ ಸಂಕ್ರಾಂತಿಗೆ ಸರ್ಕಾರಕ್ಕೆ ಡೆಡ್ಲೈನ್ ನೀಡಿದ ವಿಚಾರವಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ವ್ಯಂಗ್ಯವಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿ ಆಪರೇಷನ್ ಮಾಡಲು ಸಾಕಷ್ಟು ಪ್ರಯತ್ನ ಮಾಡಿದ್ರು, ಆದರೆ ಅವರು ಯಶಸ್ವಿಯಾಗಲಿಲ್ಲ. ಈಗ ತಲೆ ಕೆಳಗಾಕಿ ಕಾಲ್ ಮೇಲೆ ಮಾಡಿದ್ರು ಆಪರೇಷನ್ ಕಮಲ ಸಾಧ್ಯವಿಲ್ಲ ಎಂದರು. ಅಲ್ಲದೆ ದೇಶದಲ್ಲಿ ಬಿಜೆಪಿ ದುರ್ಬಲವಾಗಿದ್ದು ನಮ್ಮ ಪಕ್ಷಕ್ಕೆ ಬಿಜೆಪಿಯವರು ಬರಲು ತುದಿಗಾಲಲ್ಲಿ ನಿಂತಿದ್ದಾರೆ. ವೈಯಕ್ತಿಕವಾಗಿಯೂ ನನ್ನ ಸಂಪರ್ಕದಲ್ಲಿದ್ದಾರೆ ಎಂದು ಬಾಂಬ್ ಸ್ಫೋಟಿಸಿದ್ದಾರೆ. ಈ ಸರ್ಕಾರ ಅಭದ್ರಗೊಳಿಸಲು ಬಿಜೆಪಿಯವರು ಇವತ್ತು ತಲೆ ಕೆಳಗೆ ಮಾಡಿ ಕಾಲ್ ಮೇಲ್ ಮಾಡಿನೂ ಬಹಳ ಪ್ರಯತ್ನ ಮಾಡಿದ್ರು. ಅವರು ತಿಪ್ಪರ್ಲಾಗ ಹಾಕಿದ್ರು, ಏನೂ ಆಗಲಿಲ್ಲ. ಇನ್ನು ಮುಂದೇನೂ ಏನೂ ಆಗೋದಿಲ್ಲ ಅಂತೇಳಿ ಅವರಿಗೂ ಮನದಟ್ಟಾಗಿದೆ. ಯಾಕೆಂದರೆ ಅವರ ಕೌಂಟೌನ್ ಪ್ರಾರಂಭ ಆಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಅವರಿಗೆ ಹಿನ್ನಡೆ ಆಗುವಂಥದ್ದು ಖಚಿತ. ದೇಶದಾದ್ಯಂತ ಇವತ್ತು ಕಾಂಗ್ರೆಸ್ನ ಅಲೆ ಇದೆ ಎಲ್ಲ ಕಡೆ. ಈ ಅಲೆ ಇವತ್ತೇನಿದೆ ಇದು ಬಿರುಗಾಳಿ ಆಗ್ತದೆ. ಬರುವಂಥ ಲೋಕಸಭೆ ಚುನಾವಣೆವರೆಗೆ ಇದು ಸುನಾಮಿ ಆಗ್ತದೆ. ಹೀಗಾಗಿ ಬಿಜೆಪಿ ಧೂಳಿಪಟ ಆಗೋದಿದೆ. ಈ ಧೂಳಿಪಟ ಆಗುವಂಥ ಸಂದರ್ಭದಲ್ಲಿ ಈಗ ಬಹಳಷ್ಟು ಜನ ರಾಜಕೀಯದಲ್ಲಿ ಆಯರಾಮ್ ಗ್ಯಾರಾಮ್ಗಳು ಇದ್ದಾರೆ. ಅವ್ರು ಯಾವ ಕಡೆ ಸೂರ್ಯ ಯಾವ ಕಡೆ ಇವತ್ತಿನ ದಿವಸ ತೇಲ್ತಾನೆ ಆ ಕಡೆ ಹೋಗುವಂಥವ್ರು ಭಾಳ ಜನ ಇದ್ದಾರೆ. ಹೀಗಾಗಿ ನಮ್ಮ ಪಕ್ಷ ಸೇರ್ಪಡೆ ಆಗಬೇಕು ಅಂತೇಳಿ ನಮ್ಮ ಬಾಗಿಲಲ್ಲಿ ಕಾಯುವಂಥ ಕಾಲ ಬಂದಿದೆ. ಯಾರು ನಮ್ಮವರಂತೂ ಹೋಗೋ ಪ್ರಶ್ನೆ ಇಲ್ಲ. ಈಗ ಅವ್ರು ಯಾರಾದರೂ ಬರ್ತೀನಿ ಅಂತ ಹೇಳಿದ್ರೆ ಈ ಸರ್ಕಾರ ಅಭದ್ರಗೊಳಿಸಲು ಬಿಜೆಪಿಯವರು ಇವತ್ತು ತಲೆ ಕೆಳಗೆ ಮಾಡಿ ಕಾಲ್ ಮೇಲ್ ಮಾಡಿನೂ ಬಹಳ ಪ್ರಯತ್ನ ಮಾಡಿದ್ರು. ಅವರು ತಿಪ್ಪರ್ಲಾಗ ಹಾಕಿದ್ರು, ಏನೂ ಆಗಲಿಲ್ಲ. ಇನ್ನು ಮುಂದೇನೂ ಏನೂ ಆಗೋದಿಲ್ಲ ಅಂತೇಳಿ ಅವರಿಗೂ ಮನದಟ್ಟಾಗಿದೆ. ಯಾಕೆಂದರೆ ಅವರ ಕೌಂಟೌನ್ ಪ್ರಾರಂಭ ಆಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಅವರಿಗೆ ಹಿನ್ನಡೆ ಆಗುವಂಥದ್ದು ಖಚಿತ. ದೇಶದಾದ್ಯಂತ ಇವತ್ತು ಕಾಂಗ್ರೆಸ್ನ ಅಲೆ ಇದೆ ಎಲ್ಲ ಕಡೆ. ಈ ಅಲೆ ಇವತ್ತೇನಿದೆ ಇದು ಬಿರುಗಾಳಿ ಆಗ್ತದೆ. ಬರುವಂಥ ಲೋಕಸಭೆ ಚುನಾವಣೆವರೆಗೆ ಇದು ಸುನಾಮಿ ಆಗ್ತದೆ. ಹೀಗಾಗಿ ಬಿಜೆಪಿ ಧೂಳಿಪಟ ಆಗೋದಿದೆ. ಈ ಧೂಳಿಪಟ ಆಗುವಂಥ ಸಂದರ್ಭದಲ್ಲಿ ಈಗ ಬಹಳಷ್ಟು ಜನ ರಾಜಕೀಯದಲ್ಲಿ ಆಯರಾಮ್ ಗ್ಯಾರಾಮ್ಗಳು ಇದ್ದಾರೆ. ಅವ್ರು ಯಾವ ಕಡೆ ಸೂರ್ಯ ಯಾವ ಕಡೆ ಇವತ್ತಿನ ದಿವಸ ತೇಲ್ತಾನೆ ಆ ಕಡೆ ಹೋಗುವಂಥವ್ರು ಭಾಳ ಜನ ಇದ್ದಾರೆ. ಹೀಗಾಗಿ ನಮ್ಮ ಪಕ್ಷ ಸೇರ್ಪಡೆ ಆಗಬೇಕು ಅಂತೇಳಿ ನಮ್ಮ ಬಾಗಿಲಲ್ಲಿ ಕಾಯುವಂಥ ಕಾಲ ಬಂದಿದೆ. ಯಾರು ನಮ್ಮವರಂತೂ ಹೋಗೋ ಪ್ರಶ್ನೆ ಇಲ್ಲ. ಈಗ ಅವ್ರು ಯಾರಾದರೂ ಬರ್ತೀನಿ ಅಂತ ಹೇಳಿದ್ರೆ